ಸ್ನೇಹಿತರೆ, ತಮಗೆಲ್ಲ ಚುನಾವಣೆ ಪ್ರಾರಂಭ ಆದಾಗಿಂದ ಏನು ನಾವು ಮೈತ್ರಿಯಿಂದ ನಾವು ಈ ಚುನಾವಣೆಯನ್ನು ಹೆದರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದಾಗಿಂದ ಮತ್ತು ಸೀಟು ಹಂಚಿಕೆಯ ಚರ್ಚೆಗಳಾದಾಗಿಂದ ನಮಗೆ ಎಲ್ಲೋ ಒಂದು ಕಡೆ ತುಮಕೂರು ಕ್ಷೇತ್ರ ಜನತಾದಳ ಕೇಳಿದ್ದಾರೆ, ತುಮಕೂರು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾಗ್ತದೆ ಅಂತೇಳಿ ಚರ್ಚೆ ಆಗ್ತಾ ಇದೆ ಅಂತ ಹೇಳುವಾಗ ನಮ್ಮೆಲ್ಲರಿಗೂ ಭಾಳ ಆತಂಕ ಆಗಿತ್ತು. ಅದರಲ್ಲಿ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ಆತಂಕ ಯಾತಕ್ಕಾಗಿತ್ತು ಅಂತ ಹೇಳಿದರೆ, ಕಳೆದ ಬಾರಿ 2014ರಲ್ಲಿ ಆ ಕ್ಷೇತ್ರದ ಜನ ಸನ್ಮಾನ್ಯ ಮುದ್ದನ್ಮೇಗೌಡರನ್ನ ಆರಿಸಿದರು. ಆ ಸಂದರ್ಭದಲ್ಲಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಜನರಿಗೆ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದರು. ಅದೇ ರೀತಿ 5 ವರ್ಷ ಸತತವಾಗಿ ಒಬ್ಬ ಲೋಕಸಭಾ ಸದಸ್ಯ ಅನ್ನೋದನ್ನು ಬಿಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 5 ವರ್ಷ ಸತತವಾಗಿ ಕೆಲಸ ಮಾಡಿದರು, ಜನಮನ್ನಣೆಯನ್ನು ಗಳಿಸಿದರು, ಪ್ರೀತಿ ಗಳಿಸಿದರು, ವಿಶ್ವಾಸ ಗಳಿಸಿದರು. ಮತ್ತು ಈ ಬಾರಿ ಚುನಾವಣೆಯಲ್ಲಿ ಖಂಡಿತವಾಗಿ ಅವರು ಗೆದ್ದು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲರಿಗಿತ್ತು, ಜನರಿಗೂ ಕೂಡ ವಿಶ್ವಾಸ ಇತ್ತು. ಆ ಸಂದರ್ಭದಲ್ಲಿ ತುಮಕೂರನ್ನು ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ನಮಗೆಲ್ಲರಿಗೂ ಭಾಳ ಆಘಾತ ಆಗಿತ್ತು. ಇವತ್ತು ಅವರು ಯಾವಾಗ ಅವರಿಗೆ ಸಿಗೋದಿಲ್ಲ, ಅಭ್ಯರ್ಥಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ಸಿಂದ ಅಂತ ಹೇಳಿದಾಗ ಅವರು ಮತ್ತು ಅವರ ಕಾರ್ಯಕರ್ತರೆಲ್ಲರೂ ಕೂಡ, ಅವರ ಸ್ನೇಹಿತರೆಲ್ಲರೂ ಕೂಡ ಮಾತಾಡಿ ಅವರು ನಾಮಿನೇಷನ್ ಹಾಕಿದರು. ನಾವು ಅವರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಸ್ವಾಭಾವಿಕವಾಗಿ ಕಾರ್ಯಕರ್ತರ ಒತ್ತಡಕ್ಕೆ, ಮುಖಂಡರುಗಳ ಒತ್ತಡಕ್ಕೆ ಮಣಿದು ಅವರು ಅಭ್ಯರ್ಥಿಯಾಗಿ ಆಗ್ತೇನೆ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ರು. ಈ ವಿಚಾರದಲ್ಲಿ ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿರ್ಬೋದು ಮತ್ತು ಅಖಿಲ ಭಾರತ ಕಾಂಗ್ರೆಸ್ನಲ್ಲಿರ್ಬೋದು ನಾವು ಅವರ ಗಮನಕ್ಕೆ ತಂದಾಗ ಅವರು, ನಮ್ಮ ಜನರಲ್ ಸೆಕ್ರೆಟರಿ ಅವರು ವೇಣುಗೋಪಾಲ್ ಅವರು ಮತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕೂಡ ಅವರು ಇಲ್ಲ, ನೀವು ಹೇಗಾದರೂ ಮಾಡಿ ಅವರ ಮನವೊಲಿಸಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ, ಅವರ ರಾಜಕೀಯ ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮಗಿರಲಿ ಹಾಗೆ ಅಂತೇಳಿ ನಮಗೆ ಹೇಳಿದರು. ಅದಕ್ಕಾಗಿ ಇವತ್ತು ನಾನು ಮತ್ತು ನಮ್ಮ ಅಧ್ಯಕ್ಷರು ಶ್ರೀ ದಿನೇಶ್ ಗುಂಡೂರಾವ್ ಅವರು ನಾವಿಬ್ಬರು ಅವರ ಮನೆಗೆ ಬಂದಿದ್ದೇವೆ. ನಮ್ಮನ್ನು ಭಾಳ ಆತ್ಮೀಯವಾಗಿ ಅವರು ಬರಮಾಡ್ಕೊಂಡಿದ್ದಾರೆ, ನಮ್ಮನ್ನು ಭಾಳ ಗೌರವದಿಂದ ಕಂಡಿದ್ದಾರೆ, ನಮ್ಮ ಮಾತುಗಳನ್ನೆಲ್ಲ ಕೇಳಿದ್ದಾರೆ, ಅವರ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕೊನೆಯದಾಗಿ ನಾವು ಅವರನ್ನು ಕೇಳ್ಕೊಂಡಿದ್ದಿಷ್ಟೇ, ಇವತ್ತು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ, ನಾಮಪತ್ರ ಹಿಂದಕ್ಕೆ ತಗೊಳ್ಳೋದಕ್ಕೆ ಇವತ್ತು ಕೊನೆ ದಿವಸ. ಅದಕ್ಕಾಗಿ ನೀವು ಪಕ್ಷದ ದೃಷ್ಟಿಯಿಂದ, ಪಕ್ಷದ ನಾಯಕತ್ವದ ದೃಷ್ಟಿಯಿಂದ, ರಾಹುಲ್ ಗಾಂಧಿಯವರ ದೃಷ್ಟಿಯಿಂದ ನೀವು ವಾಪಸ್ ತಗೊಳ್ಳಿ ಅಂತೇಳಿ ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಅವರು ನನ್ನ ಜೊತೆಯಲ್ಲಿ ನನ್ನ ಮುಖಂಡರುಗಳಿದ್ದಾರೆ, ನಮ್ಮ ವರ್ಕರ್ಸ್ ಇದ್ದಾರೆ, ನನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಜನ ಇದ್ದಾರೆ, ಅವ್ರ ಜೊತೆ ನಾನು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತೇನೆ. ಒಂದಂತೂ ಸತ್ಯ, ನಾನು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ, ನಾವಿಬ್ಬರು ಏನು ಮಾತನಾಡಿದ್ದೇವೆ ನಮ್ಮಿಬ್ಬರಿಗೂ ವಿಶ್ವಾಸ ಇದೆ, ಅವರು ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ರಾಹುಲ್ ಗಾಂಧಿಯವರ ಮಾತಿಗೆ ಗೌರವ ಕೊಟ್ಟು ಅವರು ವಾಪಸ್ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅವರು ಅವರ ಸ್ನೇಹಿತರ ಜೊತೆ, ಕಾರ್ಯಕರ್ತರ ಜೊತೆ